ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೀಗ ನಟ ದರ್ಶನ್ ಮನೆಯಲ್ಲೂ ಸಾಕ್ಷ್ಯ ಲಭ್ಯವಾಗಿರುವಂತದ್ದು. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ನಟ ದರ್ಶನ್ ಮನೆಯಲ್ಲೂ ಸಾಕ್ಷ್ಯ ಲಭ್ಯವಾಗಿದೆ. ಕೃತ್ಯ ನಡೆದಾಗ ದರ್ಶನ್ ಧರಿಸಿದ್ದ ಬಟ್ಟೆ ವಶಕ್ಕೆ ಪಡೆಯಲಾಗಿದೆ. ದರ್ಶನ್ ಮನೆ ಟೆರೆಸ್ ಮೇಲೆ ಬಟ್ಟೆ ಪತ್ತೆಯಾಗಿರುವಂತದ್ದು. ಜೀನ್ಸ್ ಪ್ಯಾಂಟ್, ಟಿ ಶರ್ಟ್, ಬಟ್ಟೆ ಒಗೆದಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಟ ದರ್ಶನ್ ಬಟ್ಟೆ ಇದೀಗ FSLಗೆ ರವಾನೆ ಮಾಡುವ ಸಾಧ್ಯತೆ ಇದೆ. FSLನಿಂದ ತನಿಖೆಯಾಗುತ್ತೆ. ಬಟ್ಟೆ ಮೇಲಿರುವ ಏನಾದರೂ ಕಲೆಗಳು ಏನಾದರೂ ಸಿಗಬಹುದಾ, ಮಾಹಿತಿಗಳು ಲಭ್ಯ ಆಗಬಹುದಾ? ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿನವೂ ಇನ್ನಷ್ಟು ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೀವಿ. ತನಿಖೆಯಲ್ಲಿ ಪೊಲೀಸರು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಏನು ಸತ್ಯ ಅಡಗಿದೆ ಇದರಲ್ಲಿ ಅನ್ನುವಂಥದ್ದನ್ನ ಕಲೆ ಹಾಕಲಿಕ್ಕೆ. ಕೃತ್ಯ ನಡೆದಾಗ ದರ್ಶನ್ ಧರಿಸಿದ್ದ ಬಟ್ಟೆಯನ್ನ ವಶಕ್ಕೆ ಪಡೆಯಲಾಗಿದೆ. ದರ್ಶನ್ ಮನೆ ಟೆರೆಸ್ ಮೇಲೆ ಬಟ್ಟೆ ಪತ್ತೆಯಾಗಿದೆ. ಜೀನ್ಸ್ ಪ್ಯಾಂಟ್, ಟಿ ಶರ್ಟ್, ಬಟ್ಟೆ ಒಗೆದಿರುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನಟ ದರ್ಶನ್ ಬಟ್ಟೆ ಇದೀಗ FSLಗೆ ರವಾನೆ ಮಾಡುವ ಸಾಧ್ಯತೆ ಇದೆ. ಇನ್ನು FSLನಲ್ಲಿ ವರದಿ ಬರುತ್ತೆ. ಅಲ್ಲಿ ಏನಿತ್ತು ಏನಿಲ್ಲ, ಸಣ್ಣ ಪುಟ್ಟ ಏನೇ ಸಿಗಲಿ ಅಲ್ಲಿ ಕುರುಹುಗಳು ಗೊತ್ತಾಗ್ಲಿದೆ. ತನಿಖೆ ಆಗುತ್ತೆ, ಪರಿಶೀಲನೆ ಆಗುತ್ತೆ. ಅದಾದ ಮೇಲೆ ಒಂದು ವರದಿ ಅಂತ ಬರುತ್ತೆ, FSL ವರದಿ ಅಂತ. ಅದರಲ್ಲಿ ಗೊತ್ತಾಗುತ್ತೆ ಏನಾದರೂ ಪ್ರೂಫ್ಗಳು ಸಿಗುವ ಸಾಧ್ಯತೆ ಇದೆಯಾ ಅಂತ ಹೇಳಿ. ಇನ್ನು ಸಾಕಷ್ಟು ಕಡೆ ಈಗ ಪೊಲೀಸರು ನೋಡಬೇಕು ನಾವು, ಅವರು ಸ್ಥಳ ಮಹಜರು ಕೂಡ ಮಾಡ್ತಿದ್ದಾರೆ. ಏನು ಈ ಕೇಸ್ಗೆ ಸಂಬಂಧಪಟ್ಟಿರುವಂತಹ ಕನೆಕ್ಷನ್ಸ್ಗಳಿದೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಆಗಿರಬಹುದು, ಮೈಸೂರಿನಲ್ಲಿರುವಂತಹ ಹೋಟೆಲ್ ಆಗಿರಬಹುದು, ಪಟ್ಟಣಗೆರೆ ಶೆಡ್ ಆಗಿರಬಹುದು, ಹೀಗೆ ಹಲವಾರು ಕಡೆ ಸುಮನ್ಹಳ್ಳಿ ಬ್ರಿಡ್ಜ್ ಕೆಳಗೆ ಆಗಿರಬಹುದು. ಈ ವಿಷಯಕ್ಕೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸ್ಥಳ ಇದ್ರೂ ಕೂಡ ಅದನ್ನೆಲ್ಲ ಮಹಜರು ಮಾಡುವಂತಹ ಕೆಲಸ ಪೊಲೀಸರು ಮಾಡ್ತಿದ್ದಾರೆ. ಜೊತೆಗೆ ಈಗ ದರ್ಶನ್ ಬಟ್ಟೆ ಕೂಡ ವಶಕ್ಕೆ ಪಡೆಯಲಾಗಿದೆ. ಟಿ ಶರ್ಟ್ ಜೊತೆಗೆ ಜೀನ್ಸ್ ಪ್ಯಾಂಟ್ ಒಗೆದಿರುವ ಸಾಧ್ಯತೆ ಇದೆ, ವಾಶ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಎಸ್, ನಟ ದರ್ಶನ್ ಬಟ್ಟೆ ಇದೀಗ FSLಗೆ ರವಾನೆ ಮಾಡುವ ಸಾಧ್ಯತೆ ಇದೆ. ಅಲ್ಲಿ ಕೂಡ ಪರಿಶೀಲನೆ ಆಗುತ್ತೆ, ತನಿಖೆ ಆಗುತ್ತೆ. ಅಲ್ಲಿ ಕೂಡ ಗೊತ್ತಾಗುವ ಸಾಧ್ಯತೆ ಇದೆ. ಏನಾದರೂ ಪ್ರೂಫ್ ಸಿಗಬಹುದಾ ಅನ್ನುವ ನಿಟ್ಟಿನಲ್ಲಿ ಪೊಲೀಸರು ಈ ರೀತಿಯಾಗಿ ತಮ್ಮ ತನಿಖೆಯನ್ನ ಮುಂದುವರೆಸಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಇದೀಗ ಹಲವಾರು ಬೆಳವಣಿಗೆಗಳು ಅಂತ ಹೇಳಬಹುದು. ನಟ ದರ್ಶನ್ ಮನೆಯಲ್ಲೂ ಕೂಡ ಸಾಕ್ಷ್ಯ ಲಭ್ಯವಾಗಿರುವಂಥದ್ದು. ಕೃತ್ಯ ನಡೆದಾಗ ದರ್ಶನ್ ಧರಿಸಿರುವಂತಹ ಬಟ್ಟೆ ಇದೀಗ ವಶಕ್ಕೆ ಪಡೆಯಲಾಗಿದೆ. ದರ್ಶನ್ ಮನೆ ಟೆರೆಸ್ ಮೇಲೆ ಬಟ್ಟೆ ಪತ್ತೆಯಾಗಿದ್ದು, ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ ಇದನ್ನ FSLಗೆ ರವಾನೆ ಮಾಡುವ ಸಾಧ್ಯತೆ ಇದೆ.